ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸಾಕು, ನಾವೇ ಬಂದ್ವಿ. ನಾವು ನ್ಯೂ ಇಯರ್ಗೆ ಪ್ಯಾಲೇಸ್ಗೆ ಹೋಗ್ತಿದ್ದೀವಿ. ಓನ್ಲಿ ಮನೆಯವ್ರು ಮಾತ್ರ, ಫ್ರೆಂಡ್ಸ್ ಯಾರು ಇಲ್ಲ. ಅವರು ಓ ಮೈ ಗಾಡ್ ತನ್ವಿಕಾ ವ್ಲಾಗ್ ಮಾಡ್ತಾಳೆ. ಫಸ್ಟ್ ಇಯರ್ ಬರೀ ನಾವು 4 ಜನ ಸೆಲೆಬ್ರೇಷನ್ ಮಾಡ್ತಾ ಇರೋದು ಅಲ್ವಾ. ಆತ್ಮಿಕಾ, ಲಕ್ಷ್ಮಿ, ಪಮ್ಮ, ರೂಪಕ ಬಂದಿರಲಿಲ್ಲ ಅಲ್ವಾ. ಗೀತಮ್ಮ ಏನಾರು ಕೊಡು. ಏನ್ ಕೊಡ್ಲಿ? ಜೋಕ್ಸ್ ಮಾಡು, ಬೇಜಾರಾಗ್ತಿದೆ. ಗೀತಮ್ಮ ಏನಾರು ಎಂಟರ್ಟೈನ್ಮೆಂಟ್ ಮಾಡಿ. ಏನ್ ಸೀರಿಯಸ್ ಆಗಿ ಉಪ್ಪು ಅನ್ಕೋತಿದ್ಯಾ? ಇಲ್ಲಪ್ಪ, ಈಗ ಪ್ಯಾಲೇಸ್ಗೆ ಹೋಗ್ತೀವಲ್ಲ, ಕಾರಲ್ಲಿ ಸುಮ್ಮನೆ ಉಪ್ಕೊಂಡು ಕುತ್ಕೊಳ್ಳೋದ? ಸಾಂಗ್ ಕೇಳ್ತಾ ಇದೀವಲ್ಲ, ಆದ್ರೆ ಏನಾರು ಎಂಟರ್ಟೈನ್ಮೆಂಟ್ ಮಾಡು. ಆದ್ರೆ ಏನ್ ಮಾಡುವ, ಕಾರ್ ಒಳಗೆ ಏನ್ ಮಾಡಕ್ಕಾಯ್ತದೆ? ಏನಾರು ಜೋಕ್ಸ್ ಹೇಳು. ನೋಡು, ನಿನ್ ಫೋನಲ್ಲಿ ಇಟ್ಕೋ, ಕಿತ್ಕೊಂಡೆ ನೀನು ಹೊಸ ಫೋನ್ ಕೊಡಿಸ್ಬೇಕು ನಂಗೆ. ನೀವ್ ಯಾವಾಗ್ಲಾರು ಪ್ಯಾಲೇಸ್ಗೆ ಹೋಗಿದ್ದೀರಾ? ಇದೇ ಫಸ್ಟ್? ಎಷ್ಟೊಂದ್ ಸತಿ ಮನೇಲಿ ಬೇಜಾರು ಪ್ಯಾಲೇಸ್ಗೆ ಹೋಗಿ ಕಣ್ಣ ಮುಚ್ಚಿ ಆಟಾಡ. ಯಾರ್ಯಾರು ಆಟ ಆಡಿದ್ರಿ? ಕಣ್ಣ ಮುಚ್ಚಲ ನೆನಪಿದ್ಯಾ? ಯಾರ್ಯಾರು? ನಾನು, ಅಜ್ಜಿ, ಗೀತಮ್ಮ, ನೀನು ಹೋಗಿದ್ವಿ. ಬಟ್ ಆಟಾಡಿದ್ದು ಗೀತಮ್ಮ, ನಾನು. ಅಜ್ಜಿ ಆಟಾಡಿಲ್ಲ. ಅಜ್ಜಿನ ಆಟ ಆಡಿದೆ. ಅಜ್ಜಿ ಆಟಾಡಿಲ್ಲ. ಆಟಾಡಿದಾರೆ. ಔಟ್ ಬೈ ಔಟ್ ಮಾಡ್ತಾ ಇದ್ದಲ್ಲ ರನ್ನಿಂಗ್ ರೇಸ್ ಅಲ್ಲಿ ಅಜ್ಜಿನ. ರನ್ನಿಂಗ್ ರೇಸ್ ಅಲ್ಲಿ ಆಡಿದ್ರು, ಬಟ್ ಕಣ್ಣ ಮುಚ್ಚಲ್ಲ ಆಡಿಲ್ಲ. ಅಂಡ್ ಐಸ್ ಸ್ಪೈಸ್ ಕಣ್ಣ ಮುಚ್ಚಿ ಯಾರು. ಸೊ ಇವಾಗ ನಾವು ದೊಡ್ಡ ಪ್ಲಾನ್ ಮಾಡಬೇಕು. ಎಷ್ಟು ರಶ್ ಐತೆ. ಎಲ್ಲಿ ಕಾರ್ ಪಾರ್ಕ್ ಅಲ್ಲಿ ಮಾಡ್ಬೋದಾ? ಆಗಲ್ಲ ಅಲ್ಲ. ಆ ಕಡೆ ರೋಡಲ್ಲಿ ಎಲ್ಲಾರು ನೋಡೋಣ. ಎಲ್ಲರೂ ಕಾರ್ ಪಾರ್ಕಿಂಗ್ ಹುಡುಕ್ತವ್ರೆ ಅಲ್ಲ. ಆಯ್ತಾ? ಅದೇ ಪ್ರೈಸ್. ಗೈಸ್, ಯಾರು ಪ್ಲಾನ್ ಮಾಡಬೇಕು ಅಂದ್ರೆ ನಿಮ್ಮ ಅಜ್ಜಿಗೆ ಈಗ ಕಾಲ್ ಮಾಡು. ಇನ್ನ ನಾವು ಹೋಗೇ ಇರಲ್ಲ ಅಂತ ಗೊತ್ತು ಅಮ್ಮಂಗೆ. ಇನ್ನೊಂದ್ ಸ್ವಲ್ಪ ಹೊತ್ತು ಲೇಟ್ ಆದ್ಮೇಲೆ ಅಮ್ಮ ತನ್ವಿಕಾ ಕಾಣಿಸ್ತಾ ಇಲ್ಲ ಅಮ್ಮ. ಎಲ್ಲೂ ಪಾರ್ಕಿಂಗೇ ಸಿಗ್ತಾ ಇಲ್ವಲ್ಲ. ಈ ರೋಡಲ್ಲಿ ಹಾಕಕ್ಕಾಗಲ್ಲ, ನೆಕ್ಸ್ಟ್ ಡೇ ಹೋಗ್ಬೇಕು ಮುಂದೆ. ಅಲ್ಲಿ ನೋಡು, ಫುಲ್ ಮುಂದೆ ಬಂದೆ ಹಾಕಿರ್ತಾರಲ್ವಾ, ದೂರದಲ್ಲಿ ಹಾಕ್ಬೇಕು. ಏನ್ ಪ್ಲಾನ್ ಅಂದ್ರೆ ನಮ್ಮ ಅಜ್ಜಿಗೆ ತುಂಬಾ ರಶಿತ್ತು, ತಂದೆ ಕಳೆದೋದ್ರು ಅಂತ. ಅದೇ ಫಾಸ್ಟ್ ಲೈಟ್ ಆಫ್ ಮಾಡ್ತಾರೆ. ಅಯ್ಯೋ, ಇಲ್ಲಿ ಇನ್ನ ರಶ್ ಇದೆ. ಎಂತ ಕಾಣಿಸ್ತಲ್ಲ. ಬಾ 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 ಬಾ. ಫಸ್ಟೇ ಬಂದು 5, 4, 3, 2, 1. ಕಾಣಿಸ್ತಿದ್ಯಾ? ಕಾಣಿಸ್ತಿಲ್ವಾ? ಬುಜ್ಜಿ, ಹ್ಯಾಪಿ ನ್ಯೂ ಇಯರ್. How is the experience? ನಾನು ಚಪಾತಿ ಇಲ್ಲೂ ಕಾಣಿಸುತ್ತೆ ಬುಜ್ಜಿ. ನಾವ್ ಇಲ್ಲೇ ನಿಂತ್ಕೊಂಡು ನೋಡ್ಬೋದು.
ಅಲ್ವಾ ಅವರಿಬ್ರು ಪಾಪ ಬಂದೇ ಇಲ್ಲ. ಕಾರ್ ಪಾರ್ಕಿಂಗ್ ಅಲ್ಲೆಲ್ಲೋ ಸಿಕ್ತಂತೆ ಇಲ್ಲ, ಅಷ್ಟ್ರಲ್ಲಿ ಅದು ಮುಗ್ದೆ ಹೋಗುತ್ತೆ ಅವ್ರು ಬರೋ ಅಷ್ಟರಲ್ಲಿ. ಸೊ ಅದಕ್ಕೆ ಬರಬೇಡಿ, ನಾವೇ ಬರ್ತೀವಿ, ವಿಡಿಯೋ ಮಾಡ್ಕೊ ಬಂದಿದ್ದೀನಿ ನೋಡಿ ಅಂದೆ. ಹ್ಯಾಪಿ ನ್ಯೂ ಇಯರ್ 2026. ಅಲ್ಲಿ ಅವ್ರ ಪೊಲೀಸ್ ಅವ್ರು ಬಿಟ್ಟಿಲ್ಲ ಅಂತ ಅಲ್ಲಿ ಹತ್ಕೊಂಡು ನೋಡ್ತಿದಾರೆಲ್ಲ. ಹೇಳಿದ್ರಿ ಬಿಡ್ನೇ ಇಲ್ವಾ? ಪಾರ್ಕಿಂಗ್ ಸಿಕ್ತು ಅಲ್ಲಿ ಎಂಟ್ರೆನ್ಸ್, ಆಕ್ಚುಲಿ ಪ್ಯಾಲೇಸ್ ಎಂಟ್ರೆನ್ಸ್ 12 o'clockಗೆ ಇನ್ 5 to 4 minutes ಇದೆ ಅಂದಾಗಲೇ ಕ್ಲೋಸ್ ಮಾಡಿದ್ರು. ನಾವಿಲ್ಲಿ ಗಾಡಿ ಪಾರ್ಕ್ ಮಾಡ್ಬಿಟ್ಟು ಇವ್ರಿಬ್ರಾದ್ರೂ ನೋಡ್ಲಿ ಅಟ್ಲೀಸ್ಟ್ ಬಂದಿರೋದಕ್ಕೆ ಅಂತ ಇವ್ರನ್ನ ಮೂವ್ ಮಾಡಿಸಿದ್ವಿ. ನಾವು ಅಲ್ಲಿ ಪಾರ್ಕ್ ಮಾಡಿ ಹೋಗೋ ಅಷ್ಟರಲ್ಲಿ ಕರೆಕ್ಟಾಗಿ ಎಕ್ಸಾಕ್ಟ್ 11:59 ಆಗಿತ್ತು. 1 minute ಇತ್ತು, ಬಿಡ್ಲಿಲ್ಲ. ಆಮೇಲೆ ನಮಗೆ ಗೊತ್ತಿರೋ ಪೊಲೀಸ್ ಸಿಕ್ಕಿ, ಅಯ್ಯೋ ಮೇಡಮ್ ಕಾಲ್ ಮಾಡಿದ್ರೆ ಬಿಡಿಸ್ತಾ ಇರ್ಲಿಲ್ವಾ ಅಂತಂದ್ರು. ನಿಜವಾಗ್ಲೂ ಬೇಜಾರಾಯ್ತು ಗೈಸ್, ರಿಯಲಿ ಬೇಜಾರಾಯ್ತು. ಅಲ್ಲಿ ಬಂದಿರೋ ನೋಡಕ್ಕಾಯ್ತಿನಿಲ್ಲ. ಎಷ್ಟು ರಶ್ ಗೊತ್ತಾ, ಫುಲ್ ಹುಡುಗರು ರೋಡಲ್ಲಿ ಆದ್ರೂ ಬಿಂದಾಸ್ ಆಗಿ ನೋಡಿದ್ವಿ. ತಗೊಂಡವ್ರೆ, ವಿಡಿಯೋನು ಮಾಡ್ಕೊಟ್ಟೆ, ನಂಗೆ ಮಾಡ್ಕೊಂಡಿಲ್ಲ ಗೊತ್ತಾ. ನಂಗೆ ಕೊಟ್ಟಿದ್ದೆ ನಾನೇ ಮಾಡ್ಕೊಡೋನಲ್ಲ. ನೀನು ಅಷ್ಟು ಕುಳ್ಮೋಟ್ರಿ ಕಣೆ, ಏನ್ ಹೇಳ್ತಾಳ ಗೊತ್ತಾ? ಓ ಗಾಡಿ ಬರ್ತಿದೆ, ನಡಿ ಫಸ್ಟ್ ಹೋಗ್ಬಿಡೋಣ. ನಾನ್ ಅಲ್ಲೆಲ್ಲ ಹುಡುಕ್ತಾ ಇದ್ವಿ, ಅಲ್ಲೆಲ್ಲ ಆಚೆ ನಿಂತ್ಕೊಂಡು ನೀವು ಬಂದಿದ್ದೀರಾ ಅಂತ ಸಿಕ್ಕೇ ಇಲ್ಲ. ಎಂತ ಸಖತ್ತಾಗಿ ನೋಡಿದ್ವಿ, ಬಟ್ ಆದ್ರೆ ಹೊರಗಡೆನ ನೋಡಿದ್ವಿ, ಬಟ್ ಪೀಸ್ ಆಗಿ ನೋಡಿದ್ವಿ, ಬಟ್ ಒಳಗಡೆ ಬಿಡ್ಲಿಲ್ಲ ಅಂತ ನಿಜವಾಗ್ಲೂ ಬೇಜಾರಾಯ್ತು. ಇಲ್ಲಿಂದ ಏನೇನಿಲ್ಲ, ಶಂಕರ್ ಮಠದ ಹತ್ರ ಪಾರ್ಕಿಂಗ್ ಮಾಡಿ ಪ್ಯಾಲೇಸ್ ವರ್ಗು ಓಡೋದ್ವಿ. ಇತ್ತು ಅಲ್ಲಿ ಬಿಡ್ಲಿಲ್ಲ, ಆದ್ರೆ ಏನ್ ಬಿಡ್ಲಿಲ್ಲ ಅನ್ನಿದ್ದು ಬೇಜಾರಾಗ್ಲಿಲ್ಲ. ಎಲ್ಲ ಮುಗಿಸ್ಕೊಂಡು ಬರ್ಬೇಕಾದ್ರೆ ಗೊತ್ತಿರೋರು ಸಿಕ್ಬಿಟ್ಟು ಬಿಡಿಸ್ತಿದ್ನಲ್ಲ ಅಂದ್ರು, ಅದು ಬೇಜಾರಾಯ್ತು. ಅರೆ ಒಳ್ಳೆ ಫೋಟೋ ಶೂಟ್, ಜಾಕೆಟ್ ಎಲ್ಲ ಬಿಚ್ಬಿಟ್ಟು ಫೋಟೋ ಶೂಟ್ ಮಾಡ್ಕೊಂಡವ್ರೆ. ನಂಗೆ ಯಾರು ಮಾಡ್ಕೊಂಡೇ ಇಲ್ಲ ಗೈಸ್. ತಿಮ್ಮಿಗೂ ನಾನೇ ಮಾಡ್ಕೊಟ್ಟೆ. ಏನಂತ ಬರ್ಲಿ, ಅಷ್ಟೊಂದು ಜನ ಇದ್ರಲ್ಲ, ಏನಂತ ಅವ್ರು ಗೊತ್ತಾ, ಒಂಚೂರು ಜಾಗ ಕೊಡ್ಸು ಅಂತೆ, ನೋಡೋದಿಕ್ಕೆ ಒಂಚೂರು ಜಾಗ ಕೊಡಿಸ್ಬೇಕಂತೆ. ಹೌದೇ, ನಂಗೆ ಜಾಗ ಕೊಡ್ತಾ ಇಲ್ಲ. ಏನ್ ಗೊತ್ತಾ, ನಾನು ನೋಡ್ತಿದ್ರೆ ನನ್ ಕೊಳ್ಳಿತಾನೆ ಇದೊಂದು ಇದ್ದೇ ಇರುತ್ತೆ ಗೈಸ್. ಎಲ್ಲರೂ ಕಂಫರ್ಟ್ ಝೋನ್ ಕೇಳ್ತಾಳೆ ಗೈಸ್, ಹೆಂಗಿದೆ ಕೊಡ್ತಾರೆ ಅಲ್ಲ. ಏನಂತ ಅವ್ಳು ಗೊತ್ತಾ, ಬಾಳ ಕಟ್ ಮಾಡಿ ಆ ಕಡೆ ಫೈನಲಿ ಕಂಟೆಂಟ್ ಕನ್ವಿಕಾ ಹೊಸ ವರ್ಷದ ದಿನ ಹತ್ಬಿಟ್ಲು. ಗೈಸ್ ಏನ್ ಗೊತ್ತಾ ಗೈಸ್, ಇವ್ರು ಈಚೆನಾರು ನಿಂತ್ಕೊಂಡು ನೆಮ್ಮದಿಯಾಗಿ ನೋಡೋರೆ. ನಾವು ಒಳಗಡೆ ಅಪ್ಪಚ್ಚಿ ಹಾಕ್ಕೊಂಡ್ವಿ, ಈಚೆನೆ ನಿಂತ್ಕೊಂಡು ನೋಡ್ಬೋದಾಗಿತ್ತಲ್ಲ ಅಂತ ಆಮೇಲೆ ಅನ್ನಿಸ್ತು. ಅನ್ನಿಸುತ್ತೆ. ಅಲ್ಲಿ ಎಷ್ಟು ಕಾಟ ಕೊಟ್ಲು ಗೊತ್ತಾ, ಸುಮ್ಮನೆ ಅಂತಿರ್ಲಿಲ್ಲ. ಜಾಗ ಕೊಡ್ಸು. ನಾನು ಫಸ್ಟ್ ಏನಿಲ್ವಾ ಶಂಕರ್ ಮಠ ರೋಡಿಗೆ ಬಂದು ಹಾಕ್ಬಿಟ್ಟು ಹೋಗೋಣ ಅಂತ, ಅವಳೇ ಅದು ಯಾವುದೋ ರೋಡಿಗೆ ನುಗ್ಗಿಸ್ಬಿಟ್ಲು. ಅಷ್ಟು ದೂರ ಹಾಕಿದ್ದೀರಾ ಅಲ್ಲಿ ಹೋಯ್ತಾನೆ ಅವಳೇ ನಮ್ಮ ಅಕ್ಕ. ಇನ್ನ ಟಗಿ ಮುಚ್ಕೊಂಡು ಕಾರ್ನ ಬೇಗ ಕ್ಲೀನ್ ಮಾಡಿಸಿ ಅಂತ ಹೇಳ್ತಾವಳು ನೋಡು, ಬರ್ದ್ಬಿಟ್ಟು. ಟ್ರೈ ಮಾಡೋ ಸಾಂಗ್ ನಾನು ಹಾಕ್ತೀನಿ. ನ್ಯೂ ಇಯರ್ ಸಾಂಗ್ ಹಾಕು. ಫುಲ್ ವೈಬ್ ಮಾಡ್ತಾವ್ರ ನೋಡು. ಅಲ್ಲಿ ಓಲೋ ಗಾಡಿ ಇದ್ರೆ ಅದೊಂದು ಮಜಾ ಅಲ್ವಾ. ಅಲ್ಲಿ ನೋಡು ಉಲ್ಟಾ ತಿರ್ಕೊಂಡು ಕುತ್ಕೊಂಡು ಸಾಂಗ್ ಹಾಕೋ ಹೋಗಿ ಮಜಾ ಮಾಡ್ತವ್ರೆ. ಅದು ಕಾರ್ ಶೋನೆ. ಗೈಸ್ ನಾನು ಹಿಂದೆ ಔಸ್ಕೊಂಡು ಟಿ ಮತ್ತೆ ಬಿ ಆಗಿ ಬರ್ತಿದ್ದೆ ಗೊತ್ತಾ. ನಮ್ಮ ಅಡ್ಡ ಹೆಸರು ತಾ ಅಂತ, ನನ್ನ ಅಡ್ಡ ಹೆಸರು ಬುಜ್ಜಿ ಅಂತ. ಎಲ್ಲಾ ಕಡೆನೂ ಮಾಡ್ತವ್ರೆ. ಸ್ಕಿನ್ ನಂಗೆ ಅವಳ ಕ್ಲಿಪ್ ತುಂಬಾ ಇಷ್ಟ ಆಯ್ತು ಗೈಸ್. ಹ್ಯಾಪಿ ಸರಿಯಾಗೈತಾನೆ. ಹ್ಯಾಪಿ ನ್ಯೂ ಇಯರ್ ಗೈಸ್. ನಾನು ಕ್ಲಾಪ್ ಮಾಡೋಕ್ಕಾಗಲ್ಲ, ಮೊಬೈಲ್ ಇದೆ ಕೈಯಲ್ಲಿ. ನಾನು ಹ್ಯಾಪಿ ನ್ಯೂ ಇಯರ್ ಹೇಳಿ. ಹ್ಯಾಪಿ ನ್ಯೂ ಇಯರ್.
ಫೋಟೋ ತೆಗಿತಾ ಇಲ್ಲ, ವಿಡಿಯೋ. ಸೊ ಗೈಸ್, ನಾನು ಎವ್ರಿ ಇಯರು ಕೂಡ ನ್ಯೂ ಇಯರ್ ದಿನ ಔಟಿಂಗ್ ಹೋಗ್ತಾಯಿದ್ದೆ ಫ್ಯಾಮಿಲಿ ಜೊತೆ. ಬಟ್ ಈ ಇಯರ್ ಆಗಲಿಲ್ಲ, ಯಾಕಂದರೆ ಫಸ್ಟ್ ಡೇ ಜಾಬ್, ಸೊ ರಜಾ ಹಾಕೋದು ಬೇಡ, ಹೋಗ್ಬಿಟ್ಟು ಬಂದ್ಬಿಡೋಣ ಅಂತ ಅಂದ್ಬಿಟ್ಟು ಹೋಗ್ಬಿಟ್ಟು ಬಂದಾದಮೇಲೆ ನಾನು ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗಿ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದಿದ್ದು. ಈ ಇಯರ್ ಚೆನ್ನಾಗಿತ್ತು ಒಂಥರ ನನಗೆ. ಗೈಸ್, ನ್ಯೂ ಇಯರ್ ದಿನ ನನಗೆ ರಾಯರ ಪ್ರಸಾದ ಸಿಕ್ತು. ಅಕ್ಷತೆ ಕಾಳು, ಬಾಳೆಹಣ್ಣು ಪ್ರಸಾದ. ಗೈಸ್, ಒಂದು ಸೆಕೆಂಡ್ ಹ್ಯಾಪಿ ನ್ಯೂ ಇಯರ್. ನನಗೆ ಈ ವರ್ಷ ತುಂಬ ಸಿಂಪಲಾಗಿ, ಕ್ಯೂಟಾಗಿ ಚೆನ್ನಾಗಿತ್ತು. ಆ್ಯಂಡ್ ಹೊಸ ಕಂಪ್ನಿ ಕೂಡ ಜಾಯ್ನ್ ಆಗಿದ್ದೀನಿ. ಆ ಕಂಪ್ನಿನ ಫಸ್ಟ್ ಎಲ್ಲ ಕೆಲಸ ಚೆನ್ನಾಗಿದೆ ಅಂತ ಅನ್ನಿಸ್ತು, ಎಕ್ಸ್ಪೀರಿಯನ್ಸ್. ಆ್ಯಂಡ್ ನನಗೆ ಅನ್ಎಕ್ಸ್ಪೆಕ್ಟೆಡಾಗಿ ಇವತ್ತು ಅಯ್ಯಪ್ಪ ಸ್ವಾಮಿ ಪ್ರಸಾದ ಸಿಕ್ತು. ಆ್ಯಂಡ್ ಮಠದಲ್ಲೂ ಅಷ್ಟೇ ಏನೋ ಒಂಥರ ಬ್ಲೆಸ್ಡ್ ಫೀಲಿಂಗ್ ಇವತ್ತು ನನಗೆ. ಇದು ವರ್ಷ ಎಲ್ಲ ಕಂಟಿನ್ಯೂ ಆಗಲಿ ಅಂತ ಕೇಳ್ಕೊತೀನಿ. ಆ್ಯಂಡ್ ನಿಮ್ಮೆಲ್ಲರಿಗೂ ಒಳ್ಳೆಯದೇ ಆಗಲಿ, ನೀವು ಅಂದ್ಕೊಂಡಿರೋದೆಲ್ಲ ಸಕ್ಸಸ್ ಆಗಲಿ, ನೀವು ಅಂದ್ಕೊಂಡಿರೋದೆಲ್ಲ ಆಗಲಿ ಅಂತ ಕೇಳ್ಕೊತೀನಿ ಅಷ್ಟೇ. ಈ ವಿಡಿಯೋನ ನಾನು ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಸೊ ಮಚ್.